ಈಗ ನಾನು ಎಷ್ಟೋ ಉಚಿತ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಈಗ ಇದೇ ಉಚಿತ ಅನ್ಕೊಳ್ಳಿ, ಈ ಕ್ಲಾಸೇ ಉಚಿತ, 1.5 ಗಂಟೆ. ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಅಷ್ಟು ದುಡ್ಡು ನನಗೆ ಡೈರೆಕ್ಟಾಗಿ ಬರಲ್ಲ, ಇಂಡೈರೆಕ್ಟಾಗಿ ಬಂದಿರುತ್ತೆ. ಬಂದೇ ಬರ್ತದೆ, 100% ಬರ್ತದೆ. ಎಷ್ಟು ಜನ? 11 ಜನ ಇದ್ದೀರಾ. ಈಗ ಜಗದೀಶಂದು ಹೇಳಿದೆ 100 ರೂಪಾಯಿ, ಉಮೇಶ್ ಅಣ್ಣ ಅವ್ನು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ತಾ ಇರ್ಬೋದು 200 ರೂಪಾಯಿ, ವಾಸು ಇನ್ನೊಂದು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ತಾ ಇರ್ಬೋದು ಒಂದು 500 ರೂಪಾಯಿ. ಸೊ ಈ ರೀತಿ ನಿಮ್ಮ ದುಡ್ಡುಗಳೆಲ್ಲ ನನಗೆ ಸೇರುತ್ತೆ. ಇವತ್ತೆಲ್ಲ ನಾಳೆ ಸೇರುತ್ತೆ, ಸೇರಿಬಿಟ್ಟಿರುತ್ತೆ. ಅದನ್ನು ಚೆಕ್ ರೂಪದಲ್ಲಿ ಇರ್ತದೆ, ನಾವು ಹೋಗಿ ತಗೊಂಡೋಗಿ ಬ್ಯಾಂಕ್ ಹಾಕಿದ್ರೆ ಅದು ಕ್ಯಾಶ್ ಆಗುತ್ತೆ. ಅದು ಹೇಳ್ತೀನಿ, ಮುಂದಿನ ಹಂತಗಳಲ್ಲಿ ಹೇಳ್ತೀನಿ. ಬಟ್ ಈಗ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲವೂ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಶ್ರೀಮಂತರು ಬೆಳೀತಾವ್ರೆ ಅಂದರೆ ಈ ರೀತಿ ಬೆಳೀತಾ ಇದೆ. ಈಗ ನೀವು ಸಮಯನ ಎಲ್ಲಿ ಕೊಡ್ತೀರಾ, ಎಲ್ಲಿ ವಿನಿಯೋಗಿಸ್ತೀರಾ, ಇದು ಬಹಳ ಇಂಪಾರ್ಟೆಂಟ್. ಬಾರಲ್ಲಿ ಹೋಗಿ ಎಣ್ಣೆ ಹೊಡಿತಾರೆ, ಅದೊಂದು ಬಾಟ್ಲಿಗೆ ಏನೋ ಒಂದು 200 ರೂಪಾಯಿನೋ 300 ರೂಪಾಯಿನೋ, ಎಲ್ಲ ಒಂದು 4 ಜನ ಕುಂತ್ಕೊಂಡು ಸಂಜೆ 6 ಗಂಟೆ ಬಾಮಗ ಪಾರ್ಟಿ ಮಾಡೋಣ ಹೋಗ್ತಾರೆ. ಕಬಾಬ್ ತಗೋತಾರೆ, ಕುತ್ಕೊಂಡು 11 ಗಂಟೆ 12 ಗಂಟೆವರೆಗೂ ಕಾಲ ಕಳೀತಾರೆ. 5 ಗಂಟೆ 6 ಗಂಟೆಗೆ ಹೋದ್ರು, 12 ಗಂಟೆ 6 ಗಂಟೆ ವ್ಯರ್ಥ ಮಾಡೋದು. ದುಡ್ಡು ಲಾಸ್ ಆಯಿತು, ಆರೋಗ್ಯ ಲಾಸ್ ಆಯಿತು, ಟೈಮು ಹೋಯ್ತು, ಮಜಾನೂ ಮಾಡಿದ್ರು. ಯಾವ ರೀತಿ ನೆಗೆಟಿವಲ್ಲಿ ಮಜಾ ಮಾಡಿದ್ರು. ಈಗ ಒಬ್ಬೊಬ್ಬ ವ್ಯಾಲ್ಯೂ ಅಲ್ಲಿ ಎಷ್ಟೆಷ್ಟು ಹೊತ್ತು, 1 ಗಂಟೆಗೆ ಎಷ್ಟೆಷ್ಟು ವ್ಯಾಲ್ಯೂ ಇದೆ ಅಷ್ಟು ದುಡ್ಡನ್ನು ಅವರು ಹಾಳು ಮಾಡಿದ್ರು, ಸುಟ್ಟು ಭಸ್ಮ ಮಾಡಿದ್ರು. ಅನಾರೋಗ್ಯದ ಜೊತೆಗೆ ದುಡ್ಡನ್ನು ಕೂಡ ಬೆಂಕಿ ಹಚ್ಬಿಟ್ರು.